ನಮಸ್ಕಾರ ಸ್ನೇಹಿತರೆ, ನಾಲೆಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾಮಾನ್ಯವಾಗಿ ಆರೋಗ್ಯ ಅನ್ನೋದೇ ನಿಜವಾದ ಸಂಪತ್ತು. ಒಳ್ಳೆಯ ಆರೋಗ್ಯವು ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯ ಭಾಗವಾಗಿದ್ದು, ವಿಶ್ವದ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಆರೋಗ್ಯಕ್ಕಾಗಿ ಹೆಚ್ಚಿನ ದುಡ್ಡನ್ನು ವ್ಯಯಿಸುತ್ತಾರೆ. ಭಾರತದಲ್ಲಿ ನಮ್ಮ ದೈನಂದಿನ ಬದುಕಿನಲ್ಲಿ ಹಲವಾರು ರೀತಿಯ ಗಿಡಮೂಲಿಕೆಗಳನ್ನು ಅಡುಗೆಯಲ್ಲಿ ಉಪಯೋಗಿಸುತ್ತೇವೆ. ಅಂತಹ ಒಂದು ಔಷಧಿಯ ಗಿಡದ ಬೀಜವೇ ಈ ಓಮ ಕಾಳುಗಳು. ಹಿಂದಿಯಲ್ಲಿ ಅಜ್ವಾನ್ ಎಂದು, ಆಂಗ್ಲ ಭಾಷೆಯಲ್ಲಿ ಕಾರಮ್ ಸೀಡ್ಸ್ ಎಂದು ಹಾಗೂ ಬಲವಾದ ಪರಿಮಳವನ್ನು ಹೊಂದಿರುವ ಕಾರಣಕ್ಕಾಗಿ ಸಂಸ್ಕೃತದಲ್ಲಿ ಉಗ್ರಗಂಧ ಎಂದು ಹೆಸರಿಸಲಾಗಿದೆ. ಮಾನವನ ಆರೋಗ್ಯಕ್ಕೆ ಇದೊಂದು ವರದಾನವೆಂದೇ ಹೇಳಬಹುದು. ಏಕೆಂದರೆ ಇದರಲ್ಲಿ ಕಾರ್ವಾಕ್ರೋಲ್ ಹಾಗೂ ಥೈಮೋಲ್ ಅನ್ನೋ ಎರಡೂ ಸಂಯುಕ್ತಗಳನ್ನು ಹೊಂದಿದ್ದು, ಇವುಗಳಲ್ಲಿ ಶಿಲೀಂಧ್ರಗಳ ಅಥವಾ ಫಂಗಸ್ಗಳ ಹಾಗೂ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವಂತಹ ಗುಣವಿದೆ. ಹಾಗಾದ್ರೆ ಈ ಓಮ ಕಾಳುಗಳನ್ನು ಸೇವಿಸುವುದು ಹೇಗೆ, ಎಷ್ಟು ಸೇವಿಸಬೇಕು, ಈ ಕಾಳುಗಳನ್ನು ಸೇವಿಸುವುದರಿಂದ ಏನೆಲ್ಲ ಪ್ರಯೋಜನವಿದೆ, ಈ ಓಮ ಕಾಳುಗಳನ್ನು ಸೇವಿಸುವುದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ವಾ, ಈ ಪ್ರಶ್ನೆಗಳಲ್ಲದೆ ಓಮ ಕಾಳುಗಳ ಬಗೆಗಿನ ಇನ್ನೂ ಹಲವಾರು ಕುತೂಹಲಕರ ಮಾಹಿತಿ ಇಲ್ಲಿದೆ ನೋಡಿ. ಸ್ನೇಹಿತರೆ, ಈ ಓಮ ಕಾಳು ಅನ್ನೋದು ಕೇವಲ ಅಡುಗೆಗೆ ಉಪಯೋಗಿಸೋಕ್ಕಾಗಿಲ್ಲ. ಇದೊಂದು ಆಯುರ್ವೇದದ ಹಿನ್ನೆಲೆ ಇರೋ ಗಿಡಮೂಲಿಕೆ. ಇದು ಗಾಢ ಪರಿಮಳವನ್ನು ಹೊಂದಿದ್ದು ತಿನ್ನಲು ಸ್ವಲ್ಪ ಒಗರಾಗಿರುತ್ತೆ. ಹಲವಾರು ಕಾಯಿಲೆಗಳಿಗೆ ಈ ಓಮ ಕಾಳು ರಾಮಬಾಣ. ಸ್ನೇಹಿತರೆ, ರಾಮಬಾಣ ಎಂಬ ಪದ ಬಳಕೆ ಮಾಡಿದ್ದೇನೆ ಅಂದ್ರೆ ನಿಮಗೆ ಅರ್ಥ ಆಗಿರಬೇಕು ಇದರ ಮಹತ್ವ ಏನು ಅಂತ. ಸ್ನೇಹಿತರೆ, ಈ ಅಜ್ವಾನ್ ಅಥವಾ ಓಮ ಕಾಳುಗಳಲ್ಲಿ ಆಂಟಿಬ್ಯಾಕ್ಟೀರಿಯಲ್, ಆಂಟಿಫಂಗಲ್, ಜೀರ್ಣಕ್ರಿಯೆ ಪ್ರಚೋದಕ, ರೋಗ ನಿರೋಧಕ, ಹಲವಾರು ಪ್ರೋಟೀನ್ಸ್, ಕ್ಯಾಲ್ಸಿಯಂ, ಕಬ್ಬಿಣ, ಗಂಧಕ ಈ ಎಲ್ಲಾ ಪೌಷ್ಟಿಕಾಂಶಗಳನ್ನು ಹೊಂದಿದೆ. ಮೊದಲನೆಯದಾಗಿ ಅಜೀರ್ಣಕ್ಕೆ ಈ ಓಮಸತ್ವ ಎಂಬ ರಸವನ್ನು ನಾವು ನಮ್ಮ ಮಕ್ಕಳಿಗೆ ಕುಡಿಸ್ತೀವಿ. ನಿಮಗೂ ಈ ಬಗ್ಗೆ ಮಾಹಿತಿ ಇರಬಹುದು. ಕೇವಲ ಅಜೀರ್ಣವಲ್ಲದೆ ಹೊಟ್ಟೆ ಉಬ್ಬರಿಕೆ, ಗ್ಯಾಸ್ಟ್ರೈಟಿಸ್ ಅಥವಾ ಜಠರದ ಉರಿತ, ವಾಂತಿ, ಭೇದಿ ಈ ರೀತಿಯ ಹೊಟ್ಟೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಗೆ ಔಷಧಿಯಾಗಿ ಓಮದ ಕಾಳುಗಳ ಕಷಾಯವು ಸಹಾಯ ಮಾಡುತ್ತದೆ. ಎರಡನೆಯದಾಗಿ ಕಫ ಅಥವಾ ಕೆಮ್ಮು ಆದಾಗ ಈ ಓಮದ ಕಾಳುಗಳ ಹುಡಿಯನ್ನು ಉಪಯೋಗಿಸಬಹುದು. 1 ಲೋಟ ಬಿಸಿ ನೀರಿನಲ್ಲಿ ಸ್ವಲ್ಪ ಬೆಲ್ಲದೊಂದಿಗೆ 1 ಚಮಚ ಓಮದ ಕಾಳುಗಳ ಹುಡಿಯನ್ನು ಬೆರೆಸಿ 1 ವಾರ ಸೇವಿಸಿದರೆ ಸಾಕು. ಕಫ ಕಡಿಮೆಯಾಗುತ್ತದೆ ಹಾಗೂ ಗಂಟಲು ಕೆರೆತವು ನಿಲ್ಲುತ್ತದೆ. ಮೂರನೆಯದಾಗಿ ಉಸಿರಾಟದ ಸಮಸ್ಯೆ ಇರುವವರಿಗೆ, ಅದರಲ್ಲೂ ಪ್ರಮುಖವಾಗಿ ಅಸ್ತಮದವರಿಗೆ ಈ ಓಮ ಕಾಳುಗಳು ಬಹಳ ಅದ್ಭುತ ಔಷಧಿ. ದಿನಕ್ಕೆ 2 ಬಾರಿ ಬಿಸಿ ನೀರಿನಲ್ಲಿ ಬೆಲ್ಲ ಹಾಗೂ ಓಮದ ಕಾಳುಗಳನ್ನು ಸೇವಿಸಿದರೆ ಸಾಕು. ಈ ಔಷಧಿಯು ಆ ವ್ಯಕ್ತಿಯ ಅಸ್ತಮವನ್ನು ಖಂಡಿತವಾಗಿಯೂ ನಿವಾರಿಸುತ್ತದೆ. ನಾಲ್ಕನೇದಾಗಿ ಜ್ವರ ಬಂದಾಗ 3 ಟೀ ಸ್ಪೂನ್ ಓಮ ಕಾಳುಗಳನ್ನು ನೀರಿಗೆ ಹಾಕಿ ಸ್ವಲ್ಪ ಬೆಲ್ಲ ಸೇರಿಸಿ ಕುದಿಸಿ ಕುಡಿದರೆ ಜ್ವರ ಬೇಗ ಗುಣವಾಗುತ್ತೆ. ಐದನೆಯದಾಗಿ ಬಾಯಿ ದುರ್ವಾಸನೆ ಬರೋರಿಗೆ ಇದು ಅದ್ಭುತ ಔಷಧಿ. ನಿಮ್ಮ ಬಾಯಿಗೆ ಸ್ವಲ್ಪ ಓಮ ಕಾಳುಗಳನ್ನು ಹಾಕಿ ಜಗಿದರೆ ಅಥವಾ ಓಮ ಕಾಳುಗಳ ಕಷಾಯ ಮಾಡಿ ಕುಡಿದರೆ ಓಮ ಕಾಳುಗಳಲ್ಲಿರುವ ಆಂಟಿಬ್ಯಾಕ್ಟೀರಿಯಲ್ ಗುಣ ಬಾಯಿಯ ವಾಸನೆ ಬರೋದನ್ನು ಮಾಯವಾಗಿಸುತ್ತದೆ ಹಾಗೂ ಬಾಯಿಯ ಹುಣ್ಣಿಗೆ ಇದು ಔಷಧಿಯಾಗಿ ಕೆಲಸ ಮಾಡುತ್ತೆ. ಆರನೆಯದಾಗಿ ಮೈಗ್ರೇನ್ ಅಥವಾ ಅರ್ಧ ತಲೆನೋವು ಇರುವವರು ಓಮ ಕಾಳಿನ ಹುಡಿಯನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಅದರ ಸ್ಮೆಲ್ ತಗೊಳ್ಳೋದ್ರಿಂದ ಅರ್ಧ ತಲೆನೋವು ಅಥವಾ ಮೈಗ್ರೇನ್ ಕಡಿಮೆಯಾಗುತ್ತೆ. ಈ ಓಮ ಕಾಳಿನ ಸೇವನೆಯು ನಮ್ಮಲ್ಲಿ ಹಸಿವು ಹೆಚ್ಚಿಸುತ್ತೆ, ಅಂದರೆ ಲ್ಯಾಕ್ ಆಫ್ ಅಪಟೈಟ್ ಅನ್ನೋದನ್ನು ನಿವಾರಣೆ ಮಾಡುತ್ತೆ. ಏಳನೆಯದಾಗಿ ವೆಯ್ಟ್ ಲಾಸ್ ಮಾಡೋಕೆ ಈ ಓಮ ಕಾಳುಗಳು ತುಂಬಾ ಸಹಾಯ ಮಾಡುತ್ತವೆ. ಯಾರಿಗೆ ತಮ್ಮ ತೂಕ ಇಳಿಸಬೇಕೋ ಅವರು ಈ ಓಮ ಕಾಳಿನ ಕಷಾಯ ಮಾಡಿ ಕುಡಿಬೇಕು. ಈ ಓಮ ಕಾಳುಗಳು ಫ್ಯಾಟ್ ಬರ್ನರ್ ಆಗಿದ್ದು ತೂಕ ತಗ್ಗಿಸಲು ಸಹಾಯ ಮಾಡುತ್ತವೆ, ಆದರೆ ವ್ಯಾಯಾಮ ಮಾಡುವುದನ್ನು ನಿಲ್ಲಿಸಬಾರದು. ಇದಲ್ಲದೆ ಓಮ ಕಾಳುಗಳ ಹುಡಿಯನ್ನು ಮುಖ ತೊಳೆಯಲು ಉಪಯೋಗಿಸಿದರೆ ಮುಖದಲ್ಲಿ ಮೊಡವೆಯ ಸಮಸ್ಯೆಯು ನಿವಾರಣೆಯಾಗುತ್ತದೆ. ಮನೆಯಲ್ಲಿ ಸೊಳ್ಳೆಗಳ ಕಾಟ ಇದ್ರೆ ಸಾಸಿವೆ ಎಣ್ಣೆಯೊಂದಿಗೆ ಓಮ ಕಾಳುಗಳ ಹುಡಿಯನ್ನು ಬೆರೆಸಿ ಆ ಮಿಶ್ರಣವನ್ನು ಯಾವುದಾದರೂ ಕಾಗದಕ್ಕೆ ಹಚ್ಚಿ ಮೂಲೆಯಲ್ಲಿ ಇಟ್ಟುಬಿಡಿ. ಈ ಓಮ ಕಾಳುಗಳು ಅನ್ನೋದು ಅದ್ಭುತ ಔಷಧಿ.
ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲವಾದರೂ ಅತಿಯಾಗಿ ಸೇವಿಸಿದರೆ ಅಮೃತವು ವಿಷಾನೇ ಎಂಬುದನ್ನು ನೆನಪಿಡಿ. ಗರ್ಭಿಣಿಯರು ಹಾಗೂ ಪಿತ್ತಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಇರುವವರು ಡಾಕ್ಟರ್ನ ಸಲಹೆಯ ಮೇರೆಗೆ ಸೇವಿಸತಕ್ಕದ್ದು. ಸ್ನೇಹಿತರೆ, ನಿಮ್ಮ ಹಿತೈಷಿಯಾಗಿ ನಿಮ್ಮ ಆರೋಗ್ಯಕ್ಕೆ ನನ್ನದೊಂದು ಅಲ್ಪ ಮಾಹಿತಿ ನಿಮಗೆ ನೀಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕುಟುಂಬಸ್ಥರಿಗೆ ಹಾಗೂ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ಓಮಾ ಕಾಳುಗಳ ಔಷಧೀಯ ಗುಣಗಳ ಬಗೆಗಿನ ಸಂಕ್ಷಿಪ್ತ ಮಾಹಿತಿ. ಮುಂದೆ ಇಂತಹದ್ದೇ ಕುತೂಹಲಕರ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ಜೈ ಭಾರತಿ, ಜೈ ಕರ್ನಾಟಕ ಮಾತೆ.